ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್, ನಿಮ್ಮ ಫ್ರೆಂಡ್ಸು ಎಲ್ಲ ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ 1 ಎಕರೆ 8 ಗುಂಟೆ ಜಾಗ ಒಂದು ಮಾರಾಟ ತೊಗೊಬಂದಿದ್ದೀನಿ ನೋಡಿ ಸರ್. ಇದೇ ಜಾಗ 1 ಎಕರೆ 8 ಗುಂಟೆ ಬರುತ್ತೆ. ನಿಮ್ಗೆ ಒಳ್ಳೆ ಚೌಕಾಕಾರದಲ್ಲಿ ಒಳ್ಳೆ ಬಾಗ್ ಸ್ಟೆಪ್ಪಲ್ಲಿದೆ ಜಾಗ ಮಾತ್ರ. ವಿಲೇಜ್ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಜಸ್ಟ್ ಒಂದು 200 ಮೀಟ್ರ್ ಆಗುತ್ತೆ. ಇದೆ ನೋಡ್ತಾ ಇದ್ದೀನಿ ನೋಡಿ, ವಿಲೇಜಿಂದ ಜಸ್ಟ್ ಒಂದು 200 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ಒಳ್ಳೆ ರೆಡ್ ಸಾಯಿಲ್ ಸರ್, ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. 1 ಎಕರೆ 8 ಗುಂಟೆ ಬರುತ್ತೆ. ನೀಟಾಗೆಲ್ಲ ನಾಲ್ಕಮೂಲ ಹದ್ಬಸ್ ಮಾಡಿ ನೀಟಾಗಿ ಟಾಟಾ ಮಿಸ್ ಹಾಕಿ ಕೋಲರ್ ಕಲ್ಲು ಹಾಕಿ ನೀಟಾಗಿ ಫೆನ್ಸ್ ಮಾಡಿದ್ದಾರೆ ನೋಡಿ. ಇದೇ ಜಾಗ ಸರ್ ಮಾರಾಟಕ್ಕಿರೋದು. ಇದರಲ್ಲಿ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ಸರ್. ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಸರ್. ನೀಟಾಗೆಲ್ಲ ಗೇಟ್ ಹಾಕಿದ್ದಾರೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಅಂತರದಲ್ಲಿದ್ದ ಜಾಗ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಆಗುತ್ತೆ ಸರ್. ಇದು ನಿಮಗೆ ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 4 ಕಿಲೋಮೀಟ್ರ್ ಅಂತರದಲ್ಲಿದ್ದ ಜಾಗ. 4 ಕಿಲೋಮೀಟ್ರ್ ಅಂತರದಲ್ಲಿದೆ ನ್ಯಾಷನಲ್ ಹೈವೇಗೆ. ಇಲ್ಲಿಂದ ಗುಂಡ್ಲುಪೇಟೆ ಟೌನು ಸರ್. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮದರೆ ಸಾಯಿಲು. ನೀವು ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ನೋಡಿ. ವಿಲೇಜ್ಗೆ ಸೆಕ್ಯೂರ್ ಜಾಗ ನೋಡಿ, ತೋರಿಸ್ತಾ ಇದ್ದೀನಲ್ಲ ಅದೇ ವಿಲೇಜು. ವಿಲೇಜ್ಗೆ ಜಸ್ಟ್ ಒಂದು 200 ಮೀಟ್ರ್ ಅಂತರದಲ್ಲಿದೆ ಜಾಗ. ಒಂದು ಎಕರೆ ಫಾರ್ಮ್ ಹೌಸ್ ಮಾಡೋರ್ಗೆ ಒಳ್ಳೆ ಜಾಗ ಸರ್ ಇದರಲ್ಲಿ. ಬಟ್ ನೀವೇನು ಕೆಲಸ ಇಲ್ಲ, ಬೋರ್ ಹಾಕೋಬೇಕು, ನಿಮಗೆ ವಾಸ್ತು ಪ್ರಕಾರ ಒಂದು ಮನೆ ಮಾಡ್ಕೋಬೇಕಷ್ಟೆ. 1 ಎಕರೆ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ನೋಡಿ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ, ಯಾಕೆಂದರೆ ಅವರು ಕೂಡ ಲೀಗಲ್ ನೋಡಿಕೊಂಡೆ ರಿಜಿಸ್ಟರ್ ಮಾಡ್ಕೊಂಡಿರೋದು. ಒಳ್ಳೆ ಸೂಪರಾಗಿದೆ ಸರ್. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ನೋಡಿ. ಆಪೋಸಿಟು ಬಿಸಿಲು ಬರ್ತಾ ಇದೆಯಲ್ಲ, ಅದಕ್ಕೆ ನಿಮಗೆ ಸಾಯಿಲ್ ಕಾಣಿಸ್ತಿರಲ್ಲ ನೋಡಿ. ಇವಾಗ ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಕೇಳೋ ಅಂಥವ್ರಿಗೆ ಒಳ್ಳೆ ಜಾಗ ಸರ್. 1 ಎಕರೆ 8 ಗುಂಟೆ ಬರುತ್ತೆ. ಓನರ್ ಹತ್ರ ರೈಟ್ ಕೇಳಿಲ್ಲ ಸರ್. ರೈಟ್ ಕೇಳಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಯಾರು ಇಂಟ್ರೆಸ್ಟ್ ಇರ್ತಾರೆ ಅಂಥವ್ರು ಕಾಲ್ ಮಾಡಿ. ಈ ಜಾಗ ಎಲ್ಲಿ ಬರುತ್ತೆ ಸರ್ ಏನಂತ ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗ್ಬಿಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಇಂಥ ಪ್ರಾಪರ್ಟಿ ನಿಮಗೆ ಸಿಗೋದು ತುಂಬ ರೇರು ಸರ್, ಯಾಕೆಂದರೆ ವಿಲೇಜ್ಗೆ ಸೆಕ್ಯೂರು, ಆಮೇಲೆ ನ್ಯಾಷನಲ್ ಹೈವೇಗೆ ಒಂದು 4 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ ನೋಡಿ. ನೀಟಾಗೆಲ್ಲ ಟಾಟಾ ಮೆಸ್ ಹಾಕಿ ಕೋಲರ್ ಕಲ್ಲು ಹಾಕಿ ನೀಟಾಗಿ ಫೆನ್ಸ್ ಮಾಡಿದ್ದಾರೆ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಎಲ್ಲ ಕೇಳ್ತಾ ಇದ್ರಿ ಸರ್ 1 ಎಕರೆ ಜಮೀನು ಇದ್ದರೆ ತೋರಿಸಿ ಸರ್ ಅಂತ. ಇದೆಲ್ಲ ರೆಡಿ ಇರೋಂಥ ಜಾಗ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಖಂಡಿತ RTC ಓಡೋರು ಯಾರಿದ್ದಾರೆ ಅವ್ರನ್ನೇ ಡೈರೆಕ್ಟು ಮಾತುಕತೆಗೆ ಕೂರಿಸ್ಕೊಡ್ತೀನಿ ನಿಮಗೆ ನೋಡಿ. ಆಮೇಲೆ ವಿಲೇಜ್ಗೆ ಹತ್ರದಲ್ಲಿರೋದು ಸರ್ ಇಲ್ಲಿ ನೋಡಿ. ವಿಲೇಜಿಂದ ಜಸ್ಟು ಆ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆಯಿಂದ ಆಪೋಸಿಟ್ ಹೋದರೆ ನಿಮಗೆ ಬಸ್ ರೂಟ್ ಬರುತ್ತೆ. ನಿಮಗೆ ಬಸ್ ರೂಟಿಂದ ಕರೆಕ್ಟಾಗಿ ಒಂದು 200 ಮೀಟ್ರು ಅಂತರದಲ್ಲಿರೋಂಥ ಜಾಗ. ನೀವು ಜಮೀನೊಳಗಡೆ ಒಂದು ಕಲ್ಲು ಹುಡುಕ್ಬೇಕು ಅಂದರೂ ತುಂಬ ಹಿಂಸೆ ಸರ್. ಆ ಥರ ಇದೆ ಸಾಯಿಲ್ ಮಾತ್ರ. ಕುಂಕುಮ ಥರ ಇದೆ ಸಾಯಿಲ್ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ಇಂಥ ಪ್ರಾಪರ್ಟಿ ಮತ್ತೆ ಸಿಗೋಲ್ಲ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಕೆಲವು ಜನ ಎಲ್ಲ ಕೇಳ್ತಿದ್ರೆ ಕಾಲ್ ಮಾಡಿ ಸರ್ ವಿಲೇಜ್ಗೆ ಸೆಕ್ಯೂರ್ ಇರೋ ಜಾಗ ತೋರಿಸಿ ಸರ್, ಸೆಕ್ಯೂರ್ ಇರೋ ಜಾಗ ತೋರಿಸಿ ಅಂತ. ವಿಲೇಜ್ಗೆ ಒಳ್ಳೆ ಸೆಕ್ಯೂರ್ ಇರೋಂಥ ಜಾಗ. ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ. ಹಾಸ್ಪಿಟ್ಲು ಕೂಡ ಇದೆ ಈ ವಿಲೇಜಲ್ಲಿ. ಹಾಸ್ಪಿಟಲು ಮತ್ತು ಪೋಸ್ಟ್ ಆಫೀಸ್ ಎಲ್ಲ ಇದೆ ಇಲ್ಲಿ. ವಿಲೇಜ್ ಬಂದು ದೊಡ್ಡ ವಿಲೇಜ್ ಬರುತ್ತೆ. ವಿಲೇಜ್ಗೆ ನಿಯರ್ 200 ಮೀಟ್ರ್ ಅಂತರದಲ್ಲೇ ಇರೋಂಥ ಜಾಗ. ನ್ಯಾಷನಲ್ ಹೈವೇಗೆ ಬರೀ 4 ಕಿಲೋಮೀಟ್ರ್ ಇದೆ. ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ 4 ಕಿಲೋಮೀಟ್ರ್ ಅಂತರದಲ್ಲಿದ್ದ ಜಾಗ. ತೋರಿಸ್ತಾ ಇದ್ದೀರಲ್ಲ, ಒಳ್ಳೆ ಸೂಪರಾಗಿದೆ.
ಇನ್ನೂ ಬೇಕು ಅಂದರೆ ಅಕ್ಕಪಕ್ಕನೂ ಕೊಡ್ತಾರೆ. ಫಸ್ಟ್ ಇದನ್ನು ತೊಗೊಂಡ್ರೆ ನೀವು 1 ಎಕರೆ 8 ಗುಂಟೆ ತೊಗೊಂಡ್ರೆ ಅಕ್ಕಪಕ್ಕದಲ್ಲೂ ಕೊಡ್ತಾರೆ. ನೀವು ಬೇಕು ಅಂದರೆ ಮಾಡ್ಕೋಬೋದು. ನೀವು ಯಾವ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ. ಡಾಕ್ಯುಮೆಂಟ್ಸ್ ಕೂಡ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ, ಅಗ್ರಿಮೆಂಟ್ಗೆ ಟೈಮ್ ಕೊಡೋದು. ಓಕೆ ಸರ್, ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ನಮ್ಮಂಥ ಬಡವ್ರನ್ನೂ ಕೂಡ ಒಂದು ಸ್ವಲ್ಪ ನೋಡಿ ಬೆಳೆಸಿ ನೀವು, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.